ನಾನು ಒಂದ್ಸಲ ಈಗಲೇ ರಾಹುಲ್ಗೆ ಫೋನ್ ಮಾಡ್ತೀನಿ. ಸರಿ ತಾತ. ರಾಹುಲ್, ಎಂಥ ಮನುಷ್ಯನೋ ನೀನು. ತಾತ ಈ ಟೈಮಲ್ಲಿ ಯಾಕೆ ಫೋನ್ ಮಾಡಿದ್ದಾರೆ? ಸರ್ಸು ಇಲ್ಲ ಅಂದ್ರೆ ಬದುಕೋದಿಲ್ಲ ಅಂತ ಹೇಳ್ದವನು ಇವಾಗ ಬದುಕಿ ನಿನ್ ಎದುರುಗಡೆ ಬಂದ್ರು ನೀನ್ ಯಾರೋ ಗೊತ್ತಿಲ್ಲ ಅಂತ ಹೇಳ್ಬೇಕು ಅನ್ಕೊಂಡಿದ್ಯಾನೋ? ನಿನ್ ತಾಳಿ ಕಟ್ಟಿರೋ ಹೆಂಡತಿಗೆ ಮತ್ತೆ ಮದುವೆ ಮಾಡ್ತಿದ್ಯಾ? ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯಾ ನಿನಗೆ? ಈಗ ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಅವಳು ಭಾಷಿಣಿ ಹೆಸರಲ್ಲಿರೋ ನಿನ್ನ ಸರಸ್ಸು ಕಣೋ. ನಿನ್ನ ಹೆಂಡತಿ ಸರಸ್ವತಿ. ನಾನು ಹೇಳ್ತಿದ್ದೀನಿ, ನನ್ನ ಮಾತು ನಂಬು. ನಿನ್ನ ಮೊಂಡುತನದಿಂದ ಅವಳಿಗೆ ಕಷ್ಟ ಕೊಡ್ಬೇಡ ಕಣೋ. ನವ್ಯಮ್ಮ ಹೇಳಿದ್ದಕ್ಕೆ ಈಗ ಗೊತ್ತಾಯ್ತು. ಮೊದಲೇ ಗೊತ್ತಾಗಿದ್ದಿದ್ರೆ ಪರಿಸ್ಥಿತಿ ಇಲ್ಲಿವರೆಗೂ ಬರಕ್ ಬಿಡ್ತಿರ್ಲಿಲ್ಲ. ರಾಹುಲ್ ಇದೆಯಾ? ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಏನು ಶಬ್ದನೇ ಇಲ್ವಲ್ಲೋ? ಹಲೋ, ಅವನಿಗೆ ಹೀಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ನಾನು ಹೋಗಿ ನನ್ನ ಪದ್ಧತಿಯಲ್ಲಿ ಹೇಳೋವರೆಗೂ ಅವನ್ ತಲೆಗೆ ಹತ್ತಲ್ಲ. ಈ ಕಾಲ್ನ ರಾಹುಲ್ ರಿಸೀವ್ ಮಾಡಿದ್ರೆ ಇಷ್ಟು ದಿನದ ನನ್ನ ಪ್ಲಾನ್, ನನ್ನ ಕಷ್ಟ ಪೂರ್ತಿ ಸಮುದ್ರಕ್ಕೆ ಹಾಕದ್ ಸಾಲ್ಟ್ ಆಗ್ತಿತ್ತು. ಅಂದ್ರೆ ನವ್ಯ ಕೂಡ ಸರಸ್ವತಿ ಬಗ್ಗೆ ನಿಜ ಗೊತ್ತಾ? ಅದನ್ನ ಈ ಮುದ್ಕನ ಹತ್ರ ಹೇಳಿ ಈ ಮದುವೆ ನಿಲ್ಲಿಸ್ಬೇಕು ಅಂತ ನೋಡ್ತಿದ್ದಾಳ. ಪರ್ಫೆಕ್ಷನ್ಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಆಂಟಿ ನೀವು. ನೀವ್ ಹಾಕಿದ್ರೆ ಯಾಕೆ ಚೆನ್ನಾಗಿರಲ್ಲ? ಏನಂತೀಯ ಭಾಷಣಿ? ಅಮ್ಮವ್ರ ಕೈಯಿಂದ ನಾನು ಆರ್ ಅನ್ನೋ ಅಕ್ಷರನ ಸಿಂಬಲ್ ಆಗಿ ಹಾಕ್ಸ್ಕೋಬೇಕಿತ್ತು. ಆದ್ರೆ ಆ ಪ್ಲೇಸಲ್ಲಿ ವಿ ಅನ್ನೋ ಅಕ್ಷರನ ಹಾಕ್ಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹಲೋ, ಇದಾರೆ ಸರ್. ಮೇಡಮ್, ಮಿನಿಸ್ಟರ್ ನಿಮ್ ಜೊತೆ ಅರ್ಜೆಂಟ್ ಆಗಿ ಏನೋ ಮಾತಾಡ್ಬೇಕಂತೆ. ಈಗ್ಲೇನಾ? ಹೌದು ಮೇಡಮ್. 1 minute. Oh, I'm so sorry. Oh, God. ವಿ ಸ್ವಲ್ಪ ಆರಾಗಿ ಬದಲಾಗೋಯ್ತಲ್ಲ.
ಭಾಷೆ ಕ್ಲೀನ್ ಮಾಡ್ಕೊ, ನಾನು ಮತ್ತೆ ಹಾಕ್ತೀನಿ. ಇದು ಇಂಕ್ ಅಲ್ಲ, ಗೋರಂಟಿ. ಕ್ಲೀನ್ ಮಾಡ್ಕೊಂಡ್ರೆ ಹೇಗ್ ಹೋಗುತ್ತೆ? ಪರವಾಗಿಲ್ಲ ಬಿಡು, ಹಾಗೆ ಇರ್ಲಿ. ನನ್ನ ಲೆಟರ್ಗಿಂತ ನನಗೆ ನನ್ನ ಲೈಫೇ ಮುಖ್ಯ ರೀ. ನೋ ಪ್ರಾಬ್ಲಮ್. ಲೋ ಹಾಫ್ ಮೈಂಡು ಕಾನ್ಸೆಪ್ಟ್ ನಿನಗೆ ಅರ್ಥ ಆಗ್ತಿಲ್ಲ ಕಣೋ. ಛೇ, ಎಕ್ಸ್ಕ್ಯೂಸ್ ಮೀ, ಫೋನಲ್ಲಿ ಮಾತಾಡ್ ಬರ್ತೀನಿ. ವರುಣ್ ಜೊತೆ ಮದ್ವೆ ಇಟ್ಕೊಂಡು ಈ ಟೈಮಲ್ಲಿ ರಾಹುಲ್ ರೂಮ್ ಒಳಗಡೆ ಯಾಕೆ ಹೋಗ್ತಿದ್ದಾಳೆ? ಇನ್ ಕೇಸ್ ಯಾರಾದ್ರೂ ನೋಡ್ಬಿಟ್ರೆ ಮದ್ವೆ ಕ್ಯಾನ್ಸಲ್ ಆಗೋಗುತ್ತೆ. ಆಮೇಲೆ ಬಬಲ್ ಗಮ್ ತರ ಈ ಮನೆಗೆ ಅಂಟ್ಕೊಂಡ್ಬಿಡ್ತಾಳೆ. ಹಾಗಾಗ್ಬಾರ್ದು ಅಂದ್ರೆ ಈ ಸೀಕ್ರೆಟ್ ನ ಯಾರು ನೋಡ್ಬಾರ್ದು. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನಾನೇ ಕಾವಲ್ ಕಾಯ್ಬೇಕು. ನೀವ್ ನನ್ ಗಂಡ ಅಲ್ಲ, ನಾನ್ ನಿಮ್ ಹೆಂಡತಿ ಅಲ್ಲ ಅಂತಿರ್ಬೇಕಾದ್ರೆ ಈ ತಾಳಿನ ತೆಗೆಯೋದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದೇನದು? ರಾಹುಲ್ ರೂಮಲ್ಲಿ ಲೈಟ್ ಆನ್ ಆಗಿದೆ, ನೋಡೋಣ ಬಾ. ಮಾತಾಡಿ ರಾಹುಲ್ ಅವರೇ, ನನಗೆ ಉತ್ತರ ಹೇಳಿ. ಅದು ನಾಳೆ ಆಗುತ್ತೋ ಇಲ್ವೋ ಅಂತ. ಯಾಕಾಗೋದಿಲ್ಲ ಹೇಳು?
ಎಲ್ಲ ನಿಮ್ಮ ಭಯ ಅನ್ನೋದನ್ನ ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಸರಿ, ಹೋಗಿ ನಿದ್ದೆ ಮಾಡು. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಹೋಗಮ್ಮ. ಇರು ಭಾಷಿಣಿ. ನಾಳೆ ವರುಣ್ ಹತ್ರ ನಿನ್ ತಾಳಿ ಕಟ್ಟಿಸ್ಕೋಬೇಕಲ್ವಾ? ಈ ನಾಟಕ ತಾಳಿಯೆಲ್ಲ ಯಾಕಮ್ಮ? ಮೊದ್ಲದನ್ನ ತೆಗೆದುಹಾಕು. ತೆಗಿತೀನಿ ಮೇಡಮ್. ಯಾವಾಗ? ನಾಳೆ ಹಸೆ ಮಣೆ ಮೇಲ? ಅಂದ್ರೆ ವರುಣ್ ಅವ್ರ ಮದರ್ ಎಷ್ಟೇ ನೀನ್ ಓಪನ್ ಆಗಿ ಅರ್ಥ ಮಾಡ್ಕೊಂಡ್ರು ಹೀಗ್ ನಿನ್ ಕತ್ತಲ್ಲಿ 2 ತಾಳಿ ಇದ್ರೆ ಅಸಹ್ಯವಾಗಿರತ್ತಲ್ವಾ? ಪ್ರೀತಿ, ಚಿಕ್ಕ ವಿಷಯಕ್ಕೆ ಯಾತಕ್ಕೆ ಇಷ್ಟು ದೊಡ್ಡ ಮಾತೆಲ್ಲ ಆಡ್ತಾ ಇದೆಯಾ? ಅಮ್ಮ ಭಾಷಿಣಿ, ಆ ತಾಳಿನ ತೆಗೆದ್ಬಿಡು. ನಾಳೆ ಏನಾದ್ರೂ ಮರ್ತು ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನ್ ಭಾಷಿಣಿ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಹೋಗ್ಲಿ, ನಾನ್ ತೆಗಿಲ. ನನಗೆ ಹೊಡಿತೀಯ? ನಮ್ ಸಂಪ್ರದಾಯನ ಅವಮಾನಿಸ್ತಿದ್ರೆ ಹೊಡಿದೆ ಇನ್ನೇನ್ ಮಾಡ್ಬೇಕು? ರಾಹುಲ್ ಅವರು ನನ್ ಕತ್ತಿಗೆ ತಾಳಿನ ಕಟ್ಟೇ ಇದ್ರು ಇದಕ್ಕೊಂದ್ ಬೆಲೆ ಇರುತ್ತೆ, ಒಂದ್ ಪವಿತ್ರತೆ ಇರುತ್ತೆ. ಯಾವಾಗಂದ್ರೆ ಅವಾಗ, ಹೇಗಂದ್ರೆ ಹಾಗೆ ತೆಗಿಬಾರ್ದು. ಅರ್ಥ ಆಯ್ತಾ? ಇಲ್ಲ ಸರ್, ಅದನ್ನ ನಾನು ಮಾಡೋದಲ್ಲ. ಈ ಸಂಬಂಧ 100 ವರ್ಷ ಚೆನ್ನಾಗಿರ್ಬೇಕು ಅಂತ ಆ ದೇವ್ರೆ ತೀರ್ಮಾನ ಮಾಡಿದಾನೆ. ಹಾಗೆ ನಡೀತಾ ಇದೆ. ಥ್ಯಾಂಕ್ ಯು ಬ್ರೋ. ನನಗೆ ಥ್ಯಾಂಕ್ಸ್ ಬೇಡ ವರುಣ್. ಭಾಷಿಣಿ ತುಂಬಾ ಒಳ್ಳೆ ಹುಡುಗಿ. ನಕ್ರೆ ಎಷ್ಟು ಅಂದವಾಗಿರ್ತಾಳೋ, ಅವಳು ಬೇಜಾರ್ ಮಾಡ್ಕೊಂಡ್ರೆ ನಮಗೂ ಕೂಡ ಅಷ್ಟೇ ಬೇಜಾರಾಗುತ್ತೆ. ನಿನಗೆ ಸಿಕ್ಕಿರೋ ಅವಕಾಶ, ಜೀವನ ಪೂರ್ತಿ ಅವಳಿಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ಸಂತೋಷವಾಗಿ ನೋಡ್ಕೋ. ಏನ್ ಬ್ರೋ, ಮಾವಯ್ಯ ಹೇಳ್ಬೇಕಾಗಿರೋ ಬುದ್ಧಿ ಮಾತುಗಳನ್ನ ನೀವೇ ಹೇಳ್ತಾ ಇದ್ದೀರಾ? ಹೇ, ನಾಟ್ ಲೈಕ್ ದಟ್. ಜಸ್ಟ್ ಹೇಳಬೇಕು ಅನ್ನಿಸ್ತು ಅಷ್ಟೇ. ಅಮ್ಮ, ಇಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ನಮಸ್ಕಾರ ಮಾಡಮ್ಮ. ಹಾಗೆ ಗಣಪತಿ ಪೂಜೆನೂ ಮಾಡಿ ಅಮ್ಮ.
ಎಲ್ಲಿದ್ಯಾ ತಾತ? ಮದ್ವೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋಯ್ತು. ನಿನ್ ಬಿಟ್ರೆ ಈ ಮದ್ವೆನ್ ಯಾರ ಕೈಲೂ ನಿಲ್ಸಕ್ಕಾಗಲ್ಲ. ಈ ಜ್ಯೂಸ್ನ ನಾನ್ ಹಿಡ್ಕೊಂಡು ಹೋದ್ರೆ ರಾಹುಲ್ ಸತ್ ಮೇಲೆ ನನ್ ಮೇಲೆ ಅನುಮಾನ ಬರುತ್ತೆ. ನವ್ಯ ಮೇಡಮ್ ಕೈ ಕೊಟ್ರೆ ಸರಿ ಹೋಗುತ್ತೆ. ಮೇಡಮ್, ರಾಹುಲ್ ಅವರು ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಈ ಜ್ಯೂಸ್ ಕೊಡಿ ಮೇಡಮ್. ನಾನ್ ಕೊಟ್ರೆ ಬೈತಾರೇನು, ನೀವು ಕೊಡಿ ಮೇಡಮ್. ಸರಿ, ಕೊಡು. ಅಮ್ಮ, ಗೌರಿ ಪೂಜೆ ಈಗ ಪೂರ್ತಿ ಆಯ್ತು. ನಿಮ್ ಮನ್ಸಲ್ಲಿರೋ ಕೋರಿಕೆಗಳನ್ನ ಅಮ್ಮನವ್ರ ಹತ್ರ ಹೇಳಿ ನಮಸ್ಕಾರ ಮಾಡ್ಕೊಳ್ಳಿ. ನನ್ ಸಮಸ್ಯೆ ನಿನ್ಗೆ ಗೊತ್ತಿದೆ ತಾಯಿ. ಯಾರಿಗೂ ನೋವು ಕೊಡ್ದೇನೆ, ಯಾವ ಅಪಾಯನೂ ಆಗ್ದೇನೆ ಈ ಗಂಡಾಂತರದಿಂದ ಹೊರಗಡೆ ಬರೋ ಪರಿಹಾರನ ನೀನೇ ತೋರಿಸ್ಬೇಕು. ನೀ ನೋಡ್ಬೇಕು ಅಂದ್ರೂ ಈ ಊರಲ್ಲಿರಲ್ಲ, ಮಾತಾಡ್ಬೇಕು ಅಂದ್ರೂ ಅವಕಾಶ ಸಿಗೋದಿಲ್ಲ. ಒಂದ್ಸಲ ಯೋಚನೆ ಮಾಡು ಅಣ್ಣ. ನವ್ಯ, ಏನಾಯ್ತು ನಿನಗೆ? ಏನ್ ಮಾತಾಡ್ತಿದ್ಯಾ? ಆದ್ರೂ ಭಾಷಿಣಿ ಸರಸು ಹೇಗಾಗ್ತಾಳೆ? ಭಾಷಿಣಿ ರೂಪದಲ್ಲಿ ಸರಸು ಆಗಬಹುದೇನೋ, ಆದ್ರೆ ನನ್ನ ಮನಸ್ಸಲ್ಲಿರೋ ಸರಸು ಆಗೋಕ್ ಸಾಧ್ಯ ಇಲ್ಲ. ಸರಸು ಹಾಗೆ ನನ್ನನ್ನ ಪ್ರೀತಿಸಬಹುದೇನೋ, ಆದ್ರೆ ಭಾಷಿಣಿನ ನಾನು ಪ್ರೀತಿಸೋಕ್ಕಾಗಲ್ಲ. ನನ್ನ ಮನಸ್ಸಲ್ಲಿರೋ ಸರಸುಗೆ ನಾನು ದ್ರೋಹ ಮಾಡೋಕ್ಕಾಗಲ್ಲ. ಕಣ್ಮುಂದೆ ಓಡಾಡ್ತಿರೋ ನಿಜಾನ ಕಾರಣಗಳನ್ನ ಹುಡ್ಕೊಂಡು ದೂರ ಮಾಡ್ಕೋತಿದ್ಯಾ. ನೀನ್ ನೋವು ಪಡಬಾರ್ದು ಅಂತ ನಾನ್ ಹೇಳ್ತಿದ್ರೆ ಅದೇ ನೋವನ್ನ ಹುಡ್ಕೊಂಡು ಹೋಗ್ತಿದ್ಯಾ. ನಿನಗೆ ಅರ್ಥ ಆಗೋ ಹಾಗೆ ಹೇಳೋದಕ್ಕೆ ನನ್ ಕೈಲಾಗಲ್ಲ ಅಣ್ಣ. ಇವಳು ಗೊತ್ತಿದ್ದು ಬರ್ತಿದ್ದಾಳು, ಗೊತ್ತಿಲ್ಲದೆ ಬರ್ತಿದ್ದಾಳು. ಮೇಡಮ್, ಜ್ಯೋತಿ, ವಿಡಿಯೋ ಯಾಕಿನ್ನೂ ಬಂದಿಲ್ಲ?
ಅವ್ವಾ ದೇವಿ, ಅಳ್ತಿಲ್ವಾ? ಇಲ್ಲಾಂದ್ರೆ ಮಗ ಇನ್ನು ಸತ್ತಿಲ್ವಾ? ಅಥವಾ ಮಗನ್ ಸಾವ್ ನೋಡಿ ಡೈರೆಕ್ಟ್ ಆಗಿ ಕೋಮಾಗ ಹೋಗ್ಬಿಟ್ಲಾ? ಇಲ್ಲ ಮೇಡಮ್, ನಮ್ ಪ್ಲಾನ್ ಫೇಲ್ ಆಯ್ತು. ವಾಟ್? ಫೇಲ್ ಆಯ್ತಾ? ಹೀಗೆ ನಿನ್ನ ನಂಬ್ಕೊಂಡು ನಾನು ಹಿಂಗ್ ಸುಮ್ನೆ ಕೂತ್ಕೊಂಡಿದ್ರೆ ಯಾವಾಗ್ಲೂ ಬ್ಯಾಡ್ ನ್ಯೂಸೇ ಬರ್ತಿರತ್ತೆ. ಸಾರಿ ಮೇಡಮ್, ಎಲ್ಲ ಆ ಭಾಷಣೆಯಿಂದಾನೆ ಮೇಡಮ್. ಈಗ ಅವಳೇನ್ ಮಾಡಿದ್ಲು? ಏನ್ ಜ್ಯೋತಿ ಇದು? ಅವಳ ಮನೆಗೆ ನಾಟಕ ಮಾಡಕ್ ಹೋಗಿದಳ, ಇಲ್ಲ ನಮ್ ಪ್ಲಾನ್ ನ ಹಾಳು ಮಾಡಕ್ ಹೋಗಿದಳ? ಆದ್ರೂ ಆ ಟೈಮಲ್ಲಿ ರಾಹುಲ್ ರೂಮಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಅದೇ ಅರ್ಥ ಆಗಿಲ್ಲ ಮೇಡಮ್. ಆ ವಿಷಾನ ನಾವು ಅವಳಿಗೆ ಕುಡ್ಸದಿದ್ರೆ ದರಿದ್ರ ತಪ್ಪಿತ್ತು. ಎಷ್ಟೆಲ್ಲ ಪ್ಲಾನ್ ಮಾಡಿದ್ರು ಆ ಭಾಷಣಿ ಹೇಗ್ ಮಧ್ಯದಲ್ಲಿ ಬಂದ್ಲು ಅಂದ್ರೆ ನಮ್ ಪ್ಲಾನ್ಗಳು ಅವಳಿಗೆ ಮೊದ್ಲೇ ಗೊತ್ತಾಗ್ತಿದೆ ಅಂತಾಯ್ತು. ಇಲ್ಲ ಮೇಡಮ್, ಹಾಗಾಗೋದಕ್ ಚಾನ್ಸ್ ಇಲ್ಲ. ಅವಳಿಗೆ ಗೊತ್ತಿಲ್ದೇನೆ ನಮ್ ಗಡ್ಡ ಬರ್ತಿದ್ದಾಳೆ ಅನಿಸ್ತಿದೆ ಮೇಡಮ್. ಅವಳೇನಾದ್ರೂ ಅದೃಷ್ಟ ದೇವತೆನಾ? ಆಪತ್ನಲ್ಲಿದ್ರೆ ಕಾಪಾಡ್ಬಿಡೋದಕ್ಕೆ? ಆ ರಾಹುಲ್ನ ಸಾಯಿಸ್ಬೇಕು ಅನ್ಕೊಂಡಾಗ್ಲೆಲ್ಲ ಈ ಭಾಷಣಿ ಅಡ್ಡ ಬರ್ತಾನೆ ಇದ್ದಾಳೆ. ಹೀಗೆ ಆಗ್ತಿದ್ರೆ ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಆಗೋದ್ ಯಾವಾಗ? ನಾಳೆ ಆಗುತ್ತೆ ಮೇಡಮ್. ನಾಳೆನಾ? ಏನೇ ನೀನ್ ಹೇಳ್ತಿರೋದು? ಇವತ್ತು ಆ ಭಾಷಿಣಿ ಮದ್ವೆ ಅಲ್ವಾ ಮೇಡಮ್? ಮದ್ವೆ ಆದ್ಮೇಲೆ ಎಲ್ರಿಂದ ದೂರ ಆಗಿ ಅಮೆರಿಕಕ್ಕೆ ಹೋಗ್ತಿದ್ದಾಳೆ. ಅವಾಗ ಯಾವ ತೊಂದ್ರೆನೂ ಇರಲ್ಲ. ಅದಕ್ಕೆ ನೀನು ಸರಸುನ ಭಾಷಿಣಿ ಅಂತಿದ್ಯಾ? ಭಾಷಿಣಿನ ಸರಸು ಅಂತ ಕರೀತಿದ್ಯಾ? ಹಾಗೆ ಕರೆಯೋದಕ್ಕೆ ಕಾರಣ ಪ್ರೀತಿ ಅಂತ ನಿನಗೆ ಗೊತ್ತಾಗ್ತಿಲ್ವಾ? ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಾಗ್ಲಿಂದ ನಿನ್ನಲ್ಲಿ ಆಗಿರೋ ಬದಲಾವಣೆಗೆ ಕಾರಣ ಪ್ರೀತಿ ಅಲ್ಲ ಅಂತ್ಯ? ಅದು ಪ್ರೀತಿ ಅಲ್ಲ, ಇಟ್ಸ್ ಜಸ್ಟ್ ಕನ್ಸರ್ನ್ ಅಷ್ಟೇ. ನನ್ನ ಪ್ರಾಣನ ಉಳಿಸಿದಾಳೆ ಅನ್ನೋ ಅಭಿಮಾನ. ಇಷ್ಟು ದಿನ ಈ ಮನೆಯಲ್ಲೇ ಇದ್ದ ವ್ಯಕ್ತಿ ಈಗ ನಮ್ಮನೆಲ್ಲ ಬಿಟ್ಟು ದೂರ ಹೋದ್ರೆ ಅಲ್ಲಿ ಹೇಗಿರ್ತಾಳೆ ಅನ್ನೋ ಒಂದು ಚಿಕ್ಕ ಭಯ ಅಷ್ಟೇ. ಅಲ್ಲ, ಈ ಕನ್ಸನ್ನು, ಭಯ, ಅಭಿಮಾನ ಇದನ್ನೆಲ್ಲ ಸೇರಿಸಿದ್ರೇನೆ ಪ್ರೀತಿ ಅಂತಾರೆ ಅಂತ ನಿನಗ್ ಗೊತ್ತಿಲ್ವಾ? ನೀನು ಭಾಷಿಣಿ ಹತ್ರ ಮಾತಾಡ್ದ ಹಾಗೆ ನನ್ನ ಹತ್ರನು ಯಾಕೋ ನಿಜಾನ ಮುಚ್ಚಿಡ್ತೀಯ? ಅಲ್ಲ, ನಿನ್ನಲ್ಲಿರೋ ಪ್ರೀತಿನೇ ತಾನೇ ಹೊರಗಡೆ ಹೇಳು ಅಂತ ಹೇಳ್ತಿರೋದು. ಅಟ್ಲೀಸ್ಟ್ ಆ ಧೈರ್ಯರು ಮಾಡದಿರೋ ಪುಕ್ಲಾ ಕಣೋ ನೀನು. ಛೀ, ಲೈ, ನಿನ್ನ ಮನಸ್ಸನ್ನ ಕಲ್ಲು ಮಾಡ್ಕೋತಿರೋ ಮೂರ್ಖ ಕಣೋ ನೀನು. ಛೀಚೆ, ನಿನ್ನ ಮುಖ ನೋಡೋದಕ್ಕೆ ನನಗೆ ಅಸಹ್ಯ ಅನಿಸ್ತಾ ಇದೆ. ಯಾರ್ದೋ ಮೂರ್ಖತನ, ಯಾರೋ ಪುಕ್ಲಾ. ನಿಜಾನೇ, ನಾನು ಭಾಷಿಣಿನ ಇಷ್ಟಪಟ್ಟೆ. ಅದಕ್ಕೆ ಕಾರಣ ಅವಳು ಸರಸು ಹಾಗಿರೋದು, ಸರಸು ಹಾಗೆ ಪ್ರೀತಿಸೋದು. ಪ್ರತಿ ವಿಷಯದಲ್ಲೂ ಸರಸು ಜೊತೆ ಕಂಪೇರ್ ಮಾಡಿ ನಾನು ಭಾಷಿಣಿ ಜೊತೆ ಲೈಫನ್ನ ಹೇಗೆ ಶೇರ್ ಮಾಡ್ಲಿ? ಅದು ಅಲ್ದೇನೆ ಭಾಷಿಣಿಗೆ ಚಿಕ್ಕ ವಯಸ್ಸಲ್ಲೇ ಅವಳು ಭಾವನ್ ಜೊತೆ ಮದುವೆ ಆಗಿದೆ. ವರುಣ್ಗೆ ಭಾಷಿಣಿ ಅಂದ್ರೆ ಎಷ್ಟು ಇಷ್ಟನೋ, ಎಷ್ಟು ಪ್ರೀತಿನೋ ಅದನ್ನ ನೋಡಿ ಕೂಡ ಏನ್ ಮಾತಾಡೋ ಅಂತ್ಯ. ಸರಿ, ಒಂದ್ ವಿಷಯ ಹೇಳ, ನಿನಗಿಷ್ಟ ಇಲ್ದೇ ಇರೋ ಈ ಮದ್ವೆ ಚಿಕ್ಕ ವಯಸ್ಸಲ್ಲೇ ತಾಳಿ ಕಟ್ಟಿಸ್ಕೊಂಡಿರೋ ಭಾಷಿಣಿನ ಯಾಕೆ ತಡಿಲಿಲ್ಲ? ಇವತ್ತು ವರುಣ್ ಕಟ್ಟೋ ತಾಳಿನ ನೇಣ್ ಹಾಗದ ಹಾಗೆ ಯಾಕೆ ನೋಡ್ತಿದ್ದಾಳೆ? ನಿನಗೋಸ್ಕರನೇ ಈ ಮನೆಗ್ ಬಂದು ನೀನಿಲ್ಲ ಅಂದ್ರೆ ಬದುಕೋದೇ ಇಲ್ಲ ಅನ್ನುವಷ್ಟು ಪ್ರೀತಿನ ಬೆಳೆಸ್ಕೊಂಡಿದ್ದಾಳ ಕಣೋ ಅವಳು. ಲೇ, ಈಗ್ಲಾದ್ರೂ ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ.
ನಿನ್ನ ಪ್ರಾಣನ ಕಾಪಾಡಿರೋ ದೇವತೆ ಪ್ರಾಣನ ತೆಗಿಬೇಡ್ವೋ? ಭಾಷಿಣಿಗೆ ಓಕೆ ಅಂತ ಹೇಳಿದ ಮಾತ್ರಕ್ಕೆ ಸರಸುನ ದೂರ ಮಾಡ್ಕೋತಿದ್ಯಾ ಅಂತಲ್ಲ, ಅವಳಿಗೆ ನಿನ್ ಮನಸ್ಸಲ್ಲಿ ಜಾಗ ಕೊಟ್ಟು ಮಾತ್ರಕ್ಕೆ ಏನ್ ಪ್ರೀತಿ, ಕೆಳಗೆ ಅಷ್ಟು ಗ್ರ್ಯಾಂಡ್ ಆಗಿ ನಿನ್ ಎನಿಮಿ ಎಲಿಮಿನೇಷನ್ ಫಂಕ್ಷನ್ ನಡೀತಾ ಇದ್ರೆ ನೀನ್ ಇಲ್ಲಿ ಅಲೋನ್ ಆಗಿ ಏನ್ ಮಾಡ್ತಾ ಇದೀಯಾ? ಎಲಿಮಿನೇಷನ್ ಅಲ್ಲ, ನಮ್ ಪ್ಲಾನ್ ಪೂರ್ತಿ ಟರ್ಮಿನೇಟ್ ಆಗೋ ಹಾಗಿದೆ. ನವ್ಯ ಮುದ್ಕನ್ ಫೋನ್ ಮಾಡಿ ಅವನನ್ನ ಕರೆಸ್ತಿದ್ದಾಳೆ. ರಾಹುಲ್ ಯಾರ್ ಮಾತ್ ಕೇಳಿದ್ರು ಕೇಳ್ತಾ ಇದ್ರು ಆ ಮುದ್ಕನ್ ಮಾತನ್ನ ಖಂಡಿತ ಕೇಳ್ತಾನೆ. ಈ ಮದ್ವೆ ನಿಲ್ಲಿಸ್ಬಿಡ್ತಾನೆ. ನನ್ನಿಂದ ರಾಹುಲ್ ದೂರ ಆಗೋಗ್ತಾನೆ. ರಾಹುಲ್ ಇಲ್ಲ ಅಂದ್ರೆ ನಾನ್ ಬದುಕೋದಿಲ್ಲ ಬ್ರೋ. ಪ್ರೀತಿ, ಇಷ್ಟಕ್ಕೂ ನೀನೇನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಅಟ್ಲೀಸ್ಟ್ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತದೆ, ನನ್ ನೋವು ಭಯ ನಿನಗ ಅರ್ಥ ಆಗ್ತಿಲ್ಲ. ಸ್ಟಾಪ್ ಇಟ್ ಪ್ರೀತಿ. ನನ್ನಂತ ಬ್ರೋ ಇದ್ರೆ ಎಷ್ಟು ಬಿಂದಾಸ್ ಆಗಿರ್ಬೇಕು, ಅಂತದ್ರಲ್ಲಿ ನೀನು ವೆರಿ ಬ್ಯಾಡ್. ರಾಹುಲ್ ಜೊತೆ ನಿನ್ ಮದ್ವೆ ಆಗ್ಬೇಕು ಅಂತ ನಾನೆಷ್ಟು ಕುತಂತ್ರ ಮಾಡಿದೀನಿ, ಎಷ್ಟು ಸ್ಕೆಚ್ ಹಾಕಿ ಸಕ್ಸಸ್ ಆಗಿದ್ದೀನಿ, ಅದನ್ನೆಲ್ಲ ಮರ್ತ್ ಬಿಟ್ಟಿದ್ಯಾ? ನಿಮ್ಮಿಬ್ಬರನ್ನ ಗೆಸ್ಟ್ ಹೌಸ್ ಅಲ್ಲಿ ಇರೋ ಹಾಗೆ ಮಾಡಿದ್ದು, ರಾಹುಲ್ಗೆ ಮತ್ತೆ ಇರ್ಬೇಕು ಅಂತ ಡ್ರಿಂಕ್ಸ್ ಕೊಟ್ಟಿದ್ದು, ಅವತ್ ನೈಟ್ ಏನೋ ಆಗದೆ ಇದ್ರು ಏನೋ ಆಯ್ತು ಅಂತ ಬಿಲ್ಡಪ್ ಕೊಟ್ಟು ನಟಿಸಿದ್ದು, ಅದೆಲ್ಲ ವೇಸ್ಟ್ ಆದಾಗೇನಾ? ಅಂದ್ರೆ ಹಾಗಾಗತ್ತೇನೋ ಅಂತ ಭಯ. ಹಾಗಾಗಲ್ಲ ಪ್ರೀತಿ, ಯಾಕಂದ್ರೆ ಮರ್ಯಾದೆನೆ ಪ್ರಾಣ ಅಂತ ನಂಬೋ ಆಂಟಿ ವೀಕ್ನೆಸ್ ಮೇಲೆ ಹೊಡೆದ್ರೆ ರಾಹುಲ್ ಜೊತೆ ನಿನ್ ಮದುವೆ ಆಗತ್ತೆ ಅಂತ ಹೇಳಿದ್ದೆ. ಆಂಟಿ ಸುಳ್ಳನ್ನ ಮೀಡಿಯಾ ನ್ಯೂಸ್ಗಳನ್ನ ನಂಬಿ ಈ ಮದುವೆ ಫಿಕ್ಸ್ ಮಾಡಿದ್ದಾರೆ, ಹೌದಾ? ಹೌದು. ಸೊ ಆಂಟಿ ಮಾತನ್ನ ಎದುರಿಸೋ ಧೈರ್ಯ ಈ ಮನೇಲಿ ಯಾರಿಗಿದೆ? ಎಷ್ಟೇ ಅಡ್ಡಿ ಬಂದ್ರು, ಯಾವುದೇ ಆತಂಕ ಬಂದ್ರು ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಹತ್ರ ಇದ್ದು ರಾಹುಲ್ ಜೊತೆ ನಿನ್ ಮದುವೆ ಮಾಡಿಸ್ತೀನಿ. ಅದ ಬರೋದಕ್ಕೆ ಇದೇ ಕರೆಕ್ಟ್ ಟೈಮು. 10 ನಿಮಿಷ ಅಂತ ಹೇಳಿದ್ರು, ಇನ್ನು ಯಾಕೆ ಬಂದಿಲ್ಲ? ಎಲ್ಲಿದಾರೋ ಏನೋ. ಹಲೋ ತಾತ, ಎಲ್ಲಿದ್ದೀರಾ ತಾತ? ಬರ್ತಿದ್ದೀನಮ್ಮ. ಬೇಗ ಬನ್ನಿ ತಾತ, ನನಗೆ ತುಂಬಾ ಭಯ ಆಗ್ತಿದೆ. ತಾಳಿ ಕಟ್ಟೋ ಮುಹೂರ್ತ ಬೇರೆ ಹತ್ರ ಬಂದ್ಬಿಡ್ತು. ಕ್ಷಣ ತಡ ಮಾಡಿದ್ರು ಸರ್ಸನ್ನು ಯಾರು ಕಾಪಾಡಕ್ಕಾಗಲ್ಲ. ಏನೂ ಆಗಲ್ಲಮ್ಮ, ನೀನೇನು ಭಯ ಪಡ್ಬೇಡ. ನಾನ್ ಬರ್ತಿದ್ದೀನಿ ಅಲ್ವಾ, ನೀನ್ ಧೈರ್ಯವಾಗಿರು. ಸರಿ ತಾತ. ಏನಯ್ಯ, ಸ್ವಲ್ಪ ಬೇಗ ಹೋಗಯ್ಯ. ನೋಡಿದ್ಯಾಬ್ರು, ಅವಳು ಆ ಮುದ್ಕನ್ ಜೊತೆ ಮಾತಾಡ್ಕೊಂಡ್ ಬರ್ತಿದ್ದಾಳೆ. ಮಾತಾಡಿದ್ರೆ ಏನಾಯ್ತು ಪ್ರೀತಿ? ಮೊದಲು ಬರ್ಬೇಕಲ್ವಾ? ಅವ್ರು ಬರೋದ್ರೊಳಗೆ ಈ ಮದುವೆ ಆಗೇ ಹೋಗುತ್ತೆ. ಮೇ ಹೂನಾ? ಸರಸು, ಸರಸು. ರಾಹುಲ್ ಅವರೇ,
ಇದೆಲ್ಲ ಕನ್ಸ ನಿಜ ಆದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆಗತ್ತೆ, ಖಂಡಿತ ಆಗತ್ತೆ. ಯಾಕೆಂದ್ರೆ ಅಣ್ಣ ಸರ್ಸೋದು ನಿಜವಾದ ಪ್ರೀತಿ. ನಿಜವಾದ ಪ್ರೀತಿಗೆ ಸೋಲಿರೋದಿಲ್ಲ. ಮನುಷ್ಯರು ಮನಸ್ಸುಗಳನ್ನು ಸೋಲ್ಸಿದ್ರು ಆ ದೇವ್ರು ಗೆಲ್ಲಿಸ್ತಾನೆ. ಖಂಡಿತವಾಗಿ ಗೆಲ್ಲೋ ದಾರಿನ ತೋರಿಸ್ತಾನೆ. ಇವ್ರ ಪ್ರೀತಿ ವಿಷಯದಲ್ಲಿ ಆ ದಾರಿ ದೇವ್ರು ಎರಡು ನಮ್ ತಾತನೇ. ಬೇಗ ಬನ್ನಿ ತಾತ, ಈ ಜೋಡಿನ ಗೆಲ್ಸಿ. ನೋಡಿದ್ಯಾ ಪ್ರಾಬ್ಲಮ್ ಎಷ್ಟು ಸಿಂಪಲ್ ಆಗಿ ಕ್ಲಿಯರ್ ಆಯ್ತು ಅಂತ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೇಷರ್ ಸಿಸ್. ನೋಡು, ಇವ್ ನೀನ್ ಏನ್ ಮಾಡ್ತೀಯೋ, ಎಲ್ಲಿ ಕರ್ಕೊಂಡು ಹೋಗ್ತೀಯೋ ನನಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತಾಗಬಾರ್ದು, ಕಾಂಟ್ಯಾಕ್ಟ್ಗೂ ಬರಬಾರ್ದು. ಇವನ್ ವಿಷಯ ನನಗ್ ಬಿಟ್ಟು ರಿಲ್ಯಾಕ್ಸ್ ಆಗಿ ಆ ಭಾಷಿಣಿ ಮದುವೆನ ಎಂಜಾಯ್ ಮಾಡು. ಶೋರ್ ಬ್ರೋ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಪಕ್ಕ ಎಂಜಾಯ್ ಮಾಡ್ತೀನಿ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವೇ ದೇವತಾಭ್ಯೋ ನಮಃ. ಅಮ್ಮ, ಈಗ ಗಂಡಿನ ಕಡೆಯವ್ರು ಬಂದು ಹುಡುಗಿಗೆ ಮುಹೂರ್ತದ ಸೀರೆ ಕೊಡಿ. ನನ್ನ ಬಿಟ್ರೆ ಯಾರು ಬರ್ತಾರೆ ಸಾವಿತ್ರಿ? ಯಾರು ಬರ್ತಾರೆ? ನೀನ್ ಕೋಪ ತೋರಿಸ್ಬೇಕಾಗಿರೋದು, ಹೊಡಿಬೇಕಾಗಿರೋದು ಭಾಷಿಣಿಗಲ್ಲ. ಇಷ್ಟು ದಿನ ಮಗಳು ಅಂದ್ರೆ ಆದರ್ಶ, ಬೆಟ್ಟದಷ್ಟು ನಂಬಿಕೆ ಅಂತ ಅನ್ಕೊಂಡಿದ್ದೆ. ಈ ಕ್ಷಣ ಮೋಸ ಹೋದ ಈ ತಂದೆ ಮೇಲೆ ಸಾವಿತ್ರಿ, ಈ ತಂದೆ ಮೇಲೆ. ಹೌದಮ್ಮ, ಅಪ್ಪನೇ. ಈ ಅಪ್ಪನಿಗೆ ಆಪರೇಷನ್ ಮಾಡಿಸಿ ಪ್ರಾಣನ ಉಳಿಸಿದ್ದು ನೀನೇ. ಅಂತ ನೀನು ನಮ್ಮ ಮಾನ ತೆಗೆಯುವಂತ ಕೆಲಸ ಮಾಡ್ತಾ ಇದ್ರೆ ಇದನ್ನ ನೋಡೋದಕ್ಕೇನೇನಪ್ಪ? ಈ ತಂದೆ ಬದುಕಿರೋದು ಸಾಯಕ್ಕೂ ಆಗದೆ ಬದುಕೋದಕ್ಕೂ ಆಗದೆ ನೋಡ್ತಾ ತಡ್ಕೊಂಡಿರೋದಕ್ಕೇನ? ಹೇಳಮ್ಮ, ಹೇಳು, ತಡ್ಕೊಂಡಿರೋದಕ್ಕೇನ? ಮಾತಾಡ್ತಾ ಇದ್ರು ಕಲ್ಲಿನ ಹಾಗೆ ಯಾಕೋ ನಿಂತ್ಕೊಂಡಿದ್ಯಾ? ನೀನ್ ಹೀಗೆ ಮೌನವಾಗಿದ್ರೆ ನಿನ್ನ ಮೇಲೆ ಮಾತ್ರ ಅಲ್ಲ, ನನ್ನ ಮೇಲೂ ಕೂಡ ಆಪಾದನೆ ಬರುತ್ತೆ. ಕೊನೆ ಪಕ್ಷ ಈಗ್ಲಾದ್ರೂ ಬಾಯ್ ಬಿಟ್ಟು ಹೇಳು ರಾಹುಲ್. ಅವಳು ಹೇಳ್ತಿರೋದೆಲ್ಲ ಸತ್ಯ ಅಲ್ಲ ಅಂತ ಎಲ್ಲರ ಮುಂದೆನೂ ಹೇಳು.
ಭಾಷಿಣಿ ಹೊಟ್ಟೆಲಿರೋ ಮಗುಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಬಾಯ್ಬಿಟ್ಟು ಹೇಳು. ಇದೆ ಮೇಡಮ್, ಇದೆ ಮೇಡಮ್. ಅವಳ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ತಂದೆ ನಾನೇ. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ. ಇದೆಲ್ಲದಕ್ಕೂ ಕಾರಣ ನಾನೇ. ನನ್ನಿಂದಾನೇ ಭಾಷಿಣಿ ಗರ್ಭಿಣಿಯಾಗಿದ್ದು. ಈ ಮಾತನ್ನ ಹೇಳೋದಿಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಸರಸುನ ಬಿಟ್ರೆ ಆ ಜಾಗದಲ್ಲಿ ಯಾರನ್ನು ಊಹಿಸ್ಕೊಳಕ್ಕೂ ಆಗದೆ ಇರೋಂತ ನೀನು 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 ಭಾಷಿಣಿ ಜೊತೆಲಿ ನೋ, ನಾನ್ ನಂಬೋದಿಲ್ಲ. ನನ್ನ ನಂಬಿ ಮೇಡಮ್, ನಾನು ಹೇಳ್ತಿರೋದು ನಿಜ. ನಾವು ಕಾಡಲ್ಲಿ ಕಿಡ್ನಾಪರ್ಸ್ಗಳಿಂದ ತಪ್ಪಿಸ್ಕೊಂಡಿದ್ದಾದ್ಮೇಲೆ ಆ ರಾತ್ರಿ ಒಂದು ಮನೇಲಿದ್ವಿ. ನೀನೇನೋ ಗಂಡ್ಸಪ್ಪ, ದುಡ್ಡಿರೋನು. ಏನೇ ತಪ್ಪು ಮಾಡಿದ್ರು, ಎಷ್ಟೇ ದೊಡ್ಡ ಪಾಪ ಮಾಡಿದ್ರು ಸರಿ, ದುಡ್ಡು ಕೊಟ್ಟು ಎಲ್ಲ ಸರಿ ಮಾಡ್ಕೊಂಡ್ಬಿಡ್ತೀರಾ, ಎಲ್ಲ ಮರ್ತು ಬದುಕ್ತೀರಾ. ಆದ್ರೆ ನನ್ನ ಮಗಳ ಗತಿ ಏನು? ಅವಳ ಭವಿಷ್ಯದ ಗತಿ ಏನು? ಅಮ್ಮ ವಾಗ್ದೇವಿ, ನೀತಿಗೆ, ನ್ಯಾಯಕ್ಕೆ, ಗೌರವಕ್ಕೆ, ಮರ್ಯಾದೆಗೆ ಪ್ರತೀಕ ಅಂತ ದೊಡ್ಡದಾಗಿ ಹೇಳ್ಕೊತಿರಲ್ಲ. ನನ್ನ ಮಗಳ ಜೀವನಕ್ಕೆ ನೀವೇ ಒಂದು ತೀರ್ಮಾನ ಕೊಡಿ. ಹೀಗಾಗೋದಕ್ಕೆ ಕಾರಣ ಯಾರೇ ಆಗಿದ್ರು ಸರಿ, ನನ್ನ ಇಡೀ ಆಸ್ತಿನೇ ಖರ್ಚಾದ್ರೂ ಪರವಾಗಿಲ್ಲ, ಮದುವೆ ಮಾಡಿಸ್ತೀನಿ ಅಂತಂದ್ರಲ್ಲ, ಅದು ನಿಮ್ ಮಗ ಅಂತ ಅವನೇ ಸ್ವತಃ ಒಪ್ಕೊಂಡಿದ್ದಾನೆ. ಈಗೇನ್ ಮಾಡ್ತೀರಾ ಹೇಳಿ? ಅಮ್ಮ ವಾಗ್ದೇವಿಯವರೇ, ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ್ದಕ್ಕೆ ನನ್ನ ಮಗಳ ಮದುವೆ ಜವಾಬ್ದಾರಿನ ನೀವು ತಗೊಂಡ್ರಿ. ಈಗ ನಿಮ್ ಮಗ ಮಾಡಿರೋ ಅನ್ಯಾಯಕ್ಕೆ ನಿಂತೋಗಿರೋ ಮದ್ವೆನ ಮಾಡಿಸಿ ನೀವೇ ನ್ಯಾಯ ಕೊಡಿಸ್ಬೇಕಮ್ಮ. ತಪ್ಪು ಮಾಡಿರೋರ್ಗೆ ಬೈಯೋದನ್ನ ಬಿಟ್ಟು ಯಾಕ್ರಿ ಬೇಡ್ಕೋತಿದ್ದೀರಾ? ಜೋರ್ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಭಾಷಿಣಿಗೆ ರಾಹುಲ್ಗೆ ಮದ್ವೆ ಮಾಡಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ಈ ಮನೆ ಮುಂದೆನೆ ನಾವೆಲ್ಲರೂ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಣ. ನಮ್ಮ ಶವಗಳನ್ನ ನೋಡಿ ಆದ್ರೂ ಇವ್ರು ಮಾಡಿರೋ ನ್ಯಾಯ, ಕೊಟ್ಟಿರೋ ತೀರ್ಪು ಶಾಶ್ವತವಾಗಿ ನೆನಪಿರತ್ತೆ. ಇನ್ನು ಸಾಕು, ಮಾತು ನಿಲ್ಸಿ ಸಾವಿತ್ರಮ್ಮ.
ಈ ವಾಗ್ದೇವಿ ಮಾತು ಕೊಟ್ರೆ ಅದರಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ. ತೀರ್ಪು ಕೊಟ್ರೆ ಅದನ್ನ ಬದಲಾಯಿಸೋದಿಲ್ಲ. ನನ್ನ ಮಗ ಇಂಥ ತಪ್ಪುಗಳನ್ನ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ತಪ್ಪಾಗೋಯ್ತು. ನಿಜ ಏನು ಗೊತ್ತಿಲ್ದೇನೆ ಭಾಷಿಣಿ ಜೀವನನ ಸರಿ ಮಾಡ್ತೀನಿ ಅಂತ ಈ ವಾಗ್ದೇವಿ ಮಾತು ಕೊಟ್ಟಿದ್ದು. ಈಗ ಅದನ್ನ ನಡೆಸಿ ತೋರಿಸ್ತೀನಿ.